ಇನ್ನು ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ ಕೂಸು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಲಿಸಿದೋ ಅಂತಲ್ಲ, ಆ ಥರ ಕುಲಾವಿ ಹೊಲಿಸೋದಕ್ಕೆ ಸಾಲಾಗಿ ನಿಂತಿದ್ದಾರೆ ಜನ ಕಾಂಗ್ರೆಸ್ನಲ್ಲಿ. ಅಂದರೆ CM ಕುರ್ಚಿ ಮೇಲೆ ಟವಲ್ ಹಾಕೋದಕ್ಕೆ ಒಂದು ಕ್ಯೂ ಇದೆ. ಹೈಕಮಾಂಡ್ ಮುಂದೆ ಡಿನ್ನರ್ ಮೀಟಿಂಗ್ ಬಗ್ಗೆ DK ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಶೀಘ್ರವೇ ಎಲ್ಲ ಗೊಂದಲ ಬಗೆಹರಿಸೋದಾಗಿ ಹೈಕಮಾಂಡ್ ಕೂಡ ಭರವಸೆ ಕೊಟ್ಟಿದೆ. ಇದು ಹೀಗೆ ಬಿಟ್ಟರೆ ಪಕ್ಷ ಹಾಗೂ ಸರ್ಕಾರದ ಪಾಲಿಗೆ ಮುಳುವಾಗಲಿದೆ. ಶೀಘ್ರವಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕ್ತೀವಿ. ನಾವೇನಾದ್ರು ರಾಜ್ಯಕ್ಕೆ ಬರಬೇಕಾ ಹೇಳಿ ಬರ್ತೀವಿ, ಇಲ್ಲ ಅವ್ರನ್ನೇ ದೆಹಲಿಗೆ ಕರ್ಸ್ಕೋತೀವಿ ಎಂಬುದನ್ನು ನಿರ್ಧರಿಸ್ತೀವಿ ಅಂತ DCM DKಶಿಗೆ ಭರವಸೆ ನೀಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಬಟ್ ಇಲ್ಲಿ ಒಂದು ಡಿನ್ನರ್ ಸಭೆಗೆ ಮುಖ್ಯಮಂತ್ರಿಗಳೇ ಹೋಗ್ತಾರೆ, ಮತ್ತೊಂದು ಡಿನ್ನರ್ ಸಭೆಗೆ ದಲಿತ ಶಾಸಕ ಸಚಿವರುಗಳನ್ನ ಆಹ್ವಾನ ಕೊಡ್ತಾರೆ ಅಂತಂದರೆ ಅದು ಹೈಕಮಾಂಡ್ ಲೆವೆಲ್ನಲ್ಲೂ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಇರುತ್ತೆ. ಡಿನ್ನರ್ ಪಾರ್ಟಿ ಇಲ್ಲ. ನಾವು ಎಲ್ಲ MLAಗಳನ್ನ SC ST ಸಮುದಾಯದ MLAಗಳು XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ್ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಬಿಂಬಿತ ಯಾರು ಬೇಕಾದ್ರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ. ಮುಂದೆ ಚುನಾವಣೆಗಳು ಬರ್ತಾ ಇದೆ, ZP TPS ಚುನಾವಣೆ ಬರ್ತಾ ಇದೆ, ಮತ್ತು ಕಾಂಗ್ರೆಸ್ಗೆ ಬೆಂಬಲವಾಗಿರ್ಲೇಬೇಕಲ್ಲ ಅವರು. ಮತ್ತೆ ಯಾವಾಗ ಮಾತಾಡ್ಸೋದು ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಗೊತ್ತಿರ್ತಾನೆ, ನಾನು ಇರಲಿಲ್ಲ, ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಕರಿಬಾರ್ದು ಅಂತಿಲ್ವಲ್ಲ, ಊಟಕ್ಕೆ ಕರಿಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಪರಮೇಶ್ವರ್ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ, ಗೃಹ ಮಂತ್ರಿಗಳಿದ್ದಾರೆ, ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ. ಅವರ ಜನಾಂಗದ ಕೆಲವು ಶಾಸಕರುಗಳು ಕೆಲವರು ಬೇಡಿಕೆಗಳನ್ನು ಇಟ್ಟಿರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಆಯಿತು, ಈಗ DK ಶಿವಕುಮಾರ್ ಅವರೇ ಪ್ರಭಾವ ಬಳಸಿ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಪಾರ್ಟಿಯನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಹಾಗನ್ಬಿಟ್ಟು ಇದು ಇಲ್ಲಿಗೆ ನಿಲ್ಲುತ್ತೆ ಅಂದ್ಕೊಳ್ಳೋಕ್ಕಾಗಲ್ವಲ್ಲ. ಈಗ ಪರಮೇಶ್ವರ್ ಅವರು ಒಂಥರ ಈಗ ಗಾಯಗೊಂಡ ಹುಲಿ ಥರ ಇರ್ತಾರಪ್ಪ. ಬೆಂಗಳೂರಿಗೆ ಬಂದ ನಂತರ ಈ ಬಣ ಬಡಿದಾಟ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತ ಅನ್ಕೋಬೇಕಾ, ಆಮೇಲೂ ಕೂಡ ಇದು ಮುಂದುವರಿಯುತ್ತಾ? ಇದಕ್ಕೆ DK ಶಿವಕುಮಾರ್ ಕೌಂಟರ್ ಏನಾಗಿರಬಹುದು ಅಂತ? ಅರವಿಂದ್, ಒಂದು ಸ್ಪಷ್ಟ, ಈ ಒಂದು ಡಿನ್ನರ್ ಮೀಟಿಂಗ್ ಸ್ಟಾಪ್ ಆದ ಕೂಡಲೇ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಸ್ಥಗಿತವಾಗುತ್ತೆ ಅಂತ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ CM ಜೊತೆ ಒಂದು ಡಿನ್ನರ್ ಕೂಟ ಆದ ನಂತರದಲ್ಲಿ ಪರಮೇಶ್ವರ್ ಅವರು ದಲಿತ ನಾಯಕರುಗಳ ಜೊತೆ ಡಿನ್ನರ್ಗೆ ಮುಂದಾದರು ಅನ್ನುವಂಥ ವಿಚಾರದಲ್ಲಿ ಅದು ಪಕ್ಷಕ್ಕೆ ಮುಜುಗರ ತರುತ್ತೆ ಅನ್ನೋದು. ಕಾರಣ ಏನು ಅಂದರೆ ಪದೇ ಇದೇ ರೀತಿ ರಿಪೀಟ್ ಆಗ್ತಾ ಹೋಗ್ಬೋದು. ಬೇರೆ ಬೇರೆ ಸಮುದಾಯದ ನಾಯಕರುಗಳು ಕೂಡ ತಮ್ಮ ಶಾಸಕರ ಜೊತೆ ನಾವು ಮಾಡ್ತೀವಿ ಅನ್ನುವಂಥದ್ದು. ಆಗ ಒಂದು ಕಡೆ ಅನುಮತಿ ಕೊಟ್ಟರೆ ಮತ್ತು ಉಳಿದ ಕಡೆಗಳಿಗೆ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಆವಾಗ ಸಹಜವಾಗಿ ಗೊಂದಲ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪರಮೇಶ್ವರ್ ಕರೆದಂಥ ಡಿನ್ನರ್ ಮೀಟಿಂಗನಿಗೆ ಬ್ರೇಕ್ ಹಾಕಿಸುವಂಥ ಪ್ರಯತ್ನಕ್ಕೆ ಮುಂದಾದ ಕಾಣಿಸಿತ್ತು. ಅದರಲ್ಲಿ ಯಶಸ್ವಿಯಾಗಿದೆ ಕೂಡ ಕಾಂಗ್ರೆಸ್ ಪಕ್ಷವಾಗಿ. ಆದರೆ ಮುಂದಿನ ದಿನಗಳಲ್ಲಿ ಇದು ನಿಂತೇ ಬಿಡುತ್ತೆ ಅಂತ ಖಂಡಿತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಸ್ವರೂಪದ ಸಭೆಗಳು ನಡೀಬೋದು ಅಥವಾ ಈ ರೀತಿ ಪ್ರಯತ್ನಗಳು ಮತ್ತೆ ನಡೀಬೋದು. ಆದರೆ ಮೊದಲಾಗಿ ದೊಡ್ಡದೊಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕಿರೋ ಕಾರಣಕ್ಕಾಗಿ ತಕ್ಷಣಕ್ಕೆ ಬೇರೆ ನಾಯಕರುಗಳು ಕೂಡ ಈ ರೀತಿ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದರ ಮಧ್ಯದಲ್ಲಿ ಅಗತ್ಯವಿದ್ದರೆ ACC ನಾಯಕರುಗಳು ರಾಜ್ಯಕ್ಕೆ ಬಂದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವಂಥದ್ದು ಅಥವಾ CM DCM ಇಬ್ಬರನ್ನು ಅಲ್ಲಿಗೆ ಕರೆಸ್ಕೊಂಡು ಏನು ಡೈರೆಕ್ಷನ್ ಕೊಡಬೇಕು ಪಕ್ಷದ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ದು, ಈ ಎರಡನ್ನೂ ಕೂಡ ಕೂರಿಸಿ ಮಾತನಾಡಿಸುವಂಥದ್ದು ಏನೋ ಒಂದು ಪ್ರಯತ್ನಕ್ಕೆ ACC ನಾಯಕರು ಮುಂದಾಗುವಂಥ ಸಾಧ್ಯತೆ ಇದೆ. ಬಹುತೇಕ ಈ ತಿಂಗಳ ಅಂತ್ಯದ ಒಳಗಾಗಿ ಈ ವಿಚಾರದಲ್ಲಿ ಒಂದು ಮಹತ್ವದ ಸಭೆ ಅದು ರಾಜ್ಯದಲ್ಲಿ ನಡೀಬಹುದು ಅಥವಾ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ಸುಖೇಶ್, ಬಹಳ ಇಂಪಾರ್ಟೆಂಟ್ ಆಗಿ DK ಶಿವಕುಮಾರ್ ಎಷ್ಟು ಮಟ್ಟಿಗೆ ಚೆಕ್ಮೇಟ್ ಅನ್ನ ಇಟ್ಟರೋ ಅದೇ ರೀತಿ ಪರಮೇಶ್ವರ್ ಅವರು ಕೂಡ ತುಂಬಾ ಸೂಚ್ಯವಾಗಿ ಹೇಳಬೇಕಾಗಿದ್ದನ್ನು ಹೇಳಿ ಮುಗಿಸಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂತ. ಅವರು ವಾಟ್ಸಪ್ ಅಲ್ಲಿ ಕಳಿಸಬಹುದಾಗಿತ್ತು, ಎಲ್ಲರೂ ಯಾರ್ಯಾರು ಡಿನ್ನರ್ ಮೀಟಿಂಗ್ಗೆ ಬನ್ನಿ ಅಂತ ಕರೆದಿದ್ರು ಅವರೆಲ್ಲರಿಗೂ ವಾಟ್ಸಪ್ ಅಲ್ಲಿ ಇಲ್ಲಪ್ಪ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಅಂದ್ರೆ ಹೈಕಮಾಂಡ್ ನಿಂದ ಬಂತು ಇದು ಪ್ರೆಷರು, ಹಾಗಾಗಿ ನಾನು ಮುಂದೂಡಿದ್ದೀನಿ ಅನ್ನೋದನ್ನ ಹೇಳುವಲ್ಲೂ ಕೂಡ ಯಶಸ್ವಿ ಆದ್ರು ಅಂತ. ಸೊ ಅಲ್ಲಿಗೆ ನಾನು ಸುಮ್ಮನೆ ಕೂತ್ಕೊಳ್ಳೋನಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಖಂಡಿತ ಮಮತಾ, ಯಾಕಂದರೆ ಭೋಜನ ಕೂಟ ಇದೆ ಅಥವಾ ಈ ರೀತಿ ಒಂದು ಎಲ್ಲರನ್ನು ಕರಿತಾ ಇದೆಯಾ ಅನ್ನೋದು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿರಲ್ಲ, ಎಲ್ಲೋ ಒಳಗಿಂದೊಳಗೆ ಫಿಕ್ಸ್ ಆದಂಥದ್ದು. ಆದರೆ ಯಾವಾಗ ಒತ್ತಡ ಬಂತು AICCಯಿಂದ ನೀವು ಈ ರೀತಿ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಬಾರ್ದು, ಅದು ಬೇರೆ ಸಂದೇಶವನ್ನು ಹೋಗುತ್ತೆ ಅನ್ನುವಂಥದ್ದು, ಆಗ ಅವರು ಅದನ್ನು ಸಭೆ ಅಥವಾ ರದ್ದಾಗಿದೆ ಅಥವಾ ಮುಂದೂಡಲ್ಪಟ್ಟಿದೆ ಅನ್ನುವಂಥದ್ದನ್ನ ಒಂದು ಪತ್ರದ ಮೂಲಕ ಅವರು ಪ್ರಕಟಿಸ್ತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ನಮೂದಿಸ್ತಾರೆ, AICCಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಸೂಚನೆಯ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಇದನ್ನು ಮುಂದೂಡಲಾಗಿದೆ ಅನ್ನುವಂಥ ಪದವನ್ನು ಬಳಸ್ತಾರೆ. ಅಲ್ಲಿ ಅಂದರೆ ನಮ್ಮದು ಊಟ ಅಥವಾ ಡಿನ್ನರ್ ಪಾಲಿಟಿಕ್ಸ್ ಇಲ್ಲ ಅನ್ನೋದನ್ನ ಅವ್ರು ಕಂಪ್ಲೀಟಾಗಿ ಹೇಳಿಲ್ಲ, ಮುಂದೂಡಲಾಗಿದೆ ಅಂತಾರೆ. ಆದರೆ AICC ನಿರ್ದೇಶನದ ಮೇಲೆ ಆಗಿದೆ ಅನ್ನುವ ಮೂಲಕವಾಗಿ ಪಕ್ಷದ ಮೇಲಿಂದ ಒತ್ತಡ ಬಂದ ಕಾರಣಕ್ಕೆ ಅನಿವಾರ್ಯವಾಗಿ ನಾನು ಕೈ ಬಿಟ್ಟಿದ್ದೀನಿ ಅನ್ನುವಂಥ
ರೀತಿಯಲ್ಲಿ ಆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಸಹಜವಾಗಿ ಇದೆಲ್ಲವೂ ಕೂಡ ನಿಂತಿಲ್ಲ, ಪ್ರಯತ್ನಗಳು ಮುಂದುವರಿತವೆ ಅನ್ನುವಂಥದ್ದು. ಆದರೆ ಪ್ರಮುಖವಾಗಿರಬೇಕಾಗಿದ್ದು ಪವರ್ ಶೇರಿಂಗ್ ಇಲ್ಲ ಅಥವಾ ಅಧಿಕಾರ ಹಂಚಿಕೆ ಇಲ್ಲ, ಆ ರೀತಿಯ ಮಾತುಕತೆ ಆಗಿಲ್ಲ ಅನ್ನುವ ಮಾತುಗಳನ್ನ CM ಅವರು ಹೇಳ್ತಾ ಇರೋದ್ರಿಂದ ಈ ನಾಯಕರುಗಳ ಪ್ರಯತ್ನ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಕೂಡ ಕುತೂಹಲವಾಗುತ್ತೆ. ಅಕಸ್ಮಾತ್ ಆ ರೀತಿ ಇದೆ ಅನ್ನೋದಾದ್ರೆ ನಮ್ಮದು ಇರಲಿ ಅಟೆಂಪ್ಟ್ ಅನ್ನುವ ಲೆಕ್ಕಾಚಾರ ಇದ್ದಂತೆ ಇದೆ ಅನ್ನುವಂಥ ಪ್ರಯತ್ನ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಅನ್ನುವಂಥದ್ದನ್ನ ಎಲ್ಲ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾರೆ. ಹಾಗಾದರೆ ಈ ರೀತಿಯ ಪ್ರಯತ್ನಗಳು ಇಲ್ಲಿಗೆ ಕೊನೆಯಾಗುತ್ತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಾಳೆಯದ ವಿಚಾರದಲ್ಲಿ ಉಳಿದಿರುವಂಥ ಕುತೂಹಲ ಕೂಡ. ಮಮತಾ. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.